ಆದಿಕಾಂಡವು 13ನೇ ಅಧ್ಯಾಯ 5ನೇ ವಚನದಿಂದ 13ನೇ ವಚನವರೆಗೆ ಓದ್ರಿ. ಆದಿಕಾಂಡವು 13ನೇ ಅಧ್ಯಾಯ 5ನೇ ವಚನದಿಂದ. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಹಾಮನು ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರ ಪೆರೇಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದನು. ಏನಂತ ಇಲ್ಲಿರೋದು ನಾನು ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ. ಅಬ್ರಾಮ್ನ ದೇವರು ಕರಿತಾನೆ, ದರ್ಶಿಸಿ ಅಬ್ರಾಮ್ನ ದೇವ್ರು ಏರ್ಪಾಟ್ ಮಾಡ್ಕೊಂತಾನೆ. ದೇವ್ರದೊಂದು ಸಂಕಲ್ಪ, ದೇವ್ರ ಚಿತ್ತನ ನೆರವೇರ್ಸಕ ಅಬ್ರಾಮ್ನ ದೇವರು ಏರ್ಪಾಟ್ ಮಾಡಿಕೊಂಡು, ನಿನ್ನ ಸ್ವಂತ ಸ್ಥಳದಿಂದ ನೀನು ಆ ಸ್ಥಳನ ಬಿಟ್ಟು ನಾನು ತೋರಿಸುವಂಥ ಕಾನಾನು ದೇಶಕ್ಕೆ ನೀನು ಬರಬೇಕು, ನಾನು ಕೊಡುವಂಥ ಸ್ವದೇಶಕ್ಕೆ ನೀನು ಬರಬೇಕಂತೇಳಿ ಹೇಳ್ತಾನೆ. ಅಡ್ರೆಸ್ ಹೇಳೋದಿಲ್ಲ, ಏನು ಹೇಳೋದಿಲ್ಲ. ಬಟ್ ಏನಂತ ಹೇಳ್ತಾನೆ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾನೆ. ಅಬ್ರಾಮನ್ ಏನು ಮಾಡ್ತಾನ, ಆ ವಿಶ್ವಾಸಲಿದ್ದ ದೇವ್ರು ಕರೆದಿದ್ದಾನ ಅಂತೇಳಿ ಅಬ್ರಾಮು ದೇವ್ರ ಮಾತಿಗೆ ವಿಧೇಯನಾಗಿ ಆ ಒಂದು ಹುಟ್ಟಿರೋ ಸ್ಥಳದಿಂದ ಹೊರಗೆ ಬರ್ತಾನೆ. ಬರುವಾಗ ಅವರ ಬಂಧುವಾದ ಲೋತನು ಕೂಡ ಕರ್ಕೊಂಬರ್ತಾನೆ. ಈ ಲೋತು, ಈ ಅಬ್ರಾಮು, ಇವರು ಆ ಜೊತೆಯಲ್ಲಿರುವಂಥ ಕೆಲಸ ಮಾಡೋರು ಎಲ್ಲರನ್ನ ಕರ್ಕೊಂಬಂದು ಪ್ರಯಾಣ ಮಾಡ್ತಿರ್ತಾನೆ. ಪ್ರಯಾಣ ಮಾಡುವಾಗ ಆ ಒಂದು ಕಾನಾನ್ ದೇಶಕ್ಕೆ ದೇವ್ರು ನಡೆಸ್ತಿರುವಾಗ, ಇವಾಗ ಇಲ್ಲೆಲ್ಲಿದ್ದ ಒಂದು 50 ಕಿಲೋಮೀಟರ್ ಹಂಗೆ ಹೋಗ್ಯಾರ ಅನ್ಕೋ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಗುಡಾರ ಹಾಕಂತಾರೆ. ಗುಡಾರ ಹಾಕಂದು ಅಲ್ಲಿ ಸ್ಟೇ ಮಾಡ್ತಾರೆ. ಅಲ್ಲಿ ಇದ್ದು ಮತ್ತೆ ಸ್ವಲ್ಪ ದಿನ 1 ತಿಂಗಳು 2 ತಿಂಗಳು 3 ತಿಂಗಳು ಇದ್ರೆ 1 ವರ್ಷ ಆಗೋವರೆಗೆ ಅಲ್ಲಿದ್ದು, ಆಮೇಲೆ ಮತ್ತೆ ಅಲ್ಲಿದ್ದ ಏನು ಮಾಡ್ತಾರೆ, ಮತ್ತೆ ಮುಂದಕ್ಕೆ ಹೋಗ್ತಾರೆ. ಅಂದರೆ ದೇವರು ನೋಡಿಸುವಂಥ ಕಾನಾನು ದೇಶಕ್ಕೆ ಇವರು ಪ್ರಯಾಣ ಮಾಡ್ತಿರುವಾಗ ಅಲ್ಲೆಲ್ಲಿ ಇವ್ರು ಏನು ಮಾಡ್ತಿರ್ತಾರೆ, ಸ್ಟಾಪ್ ಮಾಡಿ ಹೋಗ್ತಿರ್ತಾರೆ. ಹಂಗೆ ಹೋಗುವಂಥ ಸಮಯದಲ್ಲಿ ಇವರು ಒಂದು ಪ್ರಾಂತ್ಯದಲ್ಲಿ ನಿವಾಸಿಸ್ತಿರ್ತಾರೆ, ಸ್ಟಾಪ್ ಆಗಿರ್ತಾರೆ, ಅಲ್ಲಿ ಇರ್ತಾರೆ. ಅಲ್ಲಿರುವಾಗ ಏನಾಗ್ತೈತೆ, ಇವರು ಲೋತನ ದನ ಕುರಿಗಳು ಏನಿರ್ತಾವಲ್ಲ ಅವುಗಳು ಜಾಸ್ತಿ ಅಭಿವೃದ್ಧಿ ಹೊಂದ್ಬಿಡ್ತಾವೆ. ಅಬ್ರಾಮ್ಗೆ ಇರುವಂಥ ಆ ಒಂದು ಎಲ್ಲವೂ ದನ ಕುರಿಗಳು ಏನಾಗ್ತಾವೆ, ಅವು ಕೂಡ ಅಭಿವೃದ್ಧಿ ಹೊಂದ್ಬಿಡ್ತಾವೆ. ಇವಾಗ ಏನಾಗ್ತೈತೆ, ಅಲ್ಲಿ ಇರಕ್ಕೆ ಸ್ಥಳ ಇರೋದಿಲ್ಲ. ಈ ಕುರಿಗಳು, ಈ ಲೋತಲ್ಲಿರುವಂಥ ಕುರಿಗಳು ದನಗಳೆಲ್ಲವೂ ಅಭಿವೃದ್ಧಿ ಆಗಿರ್ತಾವ, ಜಾಸ್ತಿ ವಿಸ್ತರಣೆ ಆಗಿರ್ತಾವ. ಅಬ್ರಾಮ್ತಾಗಿರೋದು ಕೂಡ ಜಾಸ್ತಿ ವಿಸ್ತರಣೆ ಆಗಿರ್ತಾವ. ಅದಕ್ಕೆ ಇವ್ರೇನು ಮಾಡ್ತಾರೆ ಅಂದರೆ, ನಮಗೆ ಪ್ಲೇಸ್ ಇಲ್ಲ ಅಂತೇಳಿ ಈ ಲೋತು ಕೆಲಸದವರು, ಅದೇ ರೀತಿ ಅಬ್ರಾಮ್ ಕೆಲಸದವರು ಜಗಳ ಆಡ್ತಿರುವಾಗ ಅಬ್ರಾಮ್ ಏನು ಮಾಡ್ತಾನ, ನಾವು ಬಂಧುಗಳಲ್ಲ, ನಾವು ಬಂಧುಗಳಾಗಿ ನಾವು ಈ ರೀತಿ ಜಗಳ ಮಾಡ್ಕೋಬಾರ್ದು. ನಾವೇನು ಮಾಡೋಣ, ಈಗ ನೀನೊಂದು ಪ್ರದೇಶ ನೋಡ್ಕ, ನಾನೊಂದು ಪ್ರದೇಶ ನೋಡ್ಕಂತ ಏನು ಮಾಡ್ಬೇಕು, ನೀವು ಎಲ್ಲರೂ ನಾವು ಸಮಾಧಾನವಾಗಿ ಡಿವೈಡ್ ಆಗೋಣ ಅಂತೇಳಿ ಹೇಳ್ತಾನೆ. ಆದರೆ ಲೋತು ಏನು ಮಾಡ್ತಾನಂದರೆ, ಸರಿ ಇದು ಒಳ್ಳೆ ಆಲೋಚನೆ, ನಾವು ಡಿವೈಡ್ ಆಗೋಣ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಇಬ್ಬರು ಕಲಿತೆ ಎಲ್ಲ ಬಂದಿರೋದು, ಇಬ್ಬರು ಕಲಿತೆ ಎಲ್ಲಿ ಪ್ರಯಾಣ ಮಾಡ್ತಾರ, ಕಾನಾನು ದೇಶಕ್ಕೆ ಪ್ರಯಾಣ ಮಾಡ್ತಾರ, ಹೌದಾ ಇಲ್ಲ? ಇವಾಗ ಒಂದು ಸಮಸ್ಯೆ ಬಂದದಲ್ಲಿ, ಸಮಸ್ಯೆ ಬಂದರೆ ಆ ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕು, ಡಿವೈಡ್ ಆಗ್ಬಾರ್ದು, ಹೌದಾ ಇಲ್ಲ? ಆದರೆ ಇವ್ರು ಏನು ಮಾಡ್ತಾರ, ಡಿವೈಡ್ ಆಗ ಯಾರು ಒಪ್ಕೊಂತಾರ, ಲೋತು ಒಪ್ಕೊಂಡು ಸರಿ ನಾನೊಂದು ಪ್ರದೇಶನ ಆರಿಸ್ಕೊಂತೀನಿ, ನೀನೊಂದು ಪ್ರದೇಶನ ಆರಿಸ್ಕೊಂತೇಳಿ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಆತ್ಮೀಯ ಜೀವಿತದಲ್ಲಿ ದೇವ್ರು ಕರೀತಾನ, ದೇವ್ರು ಇಬ್ಬರನ್ನ ಪ್ರಯಾಣ ಮಾಡೋಕೆ ಒಪ್ಪಿಗೆ ಕೊಟ್ಟಾನ. ಆ್ಯಕ್ಚುಲಿ ಅಬ್ರಾಮನ್ ಕರೆದಾನ,
ಆದರೆ ಅಬ್ರಾಮ್ ಲೋತನ್ ಕೂಡ ಕರ್ಕೊಂಬಂದ್ರು ಕೂಡ ಸರಿ ಲೋತನ್ ಕೂಡ ಕರ್ಕೊಂಬ ಅಂತೇಳಿ ಲೋತು ಕೂಡ ಪರ್ಮಿಷನ್ ದೇವ್ರು ಕೊಟ್ಟು ಇಬ್ಬರು ಹೋಗ್ತಿರುವಾಗ ಇವಾಗ ಲೋತು ಏನು ಮಾಡಬೇಕು, ಏನೇ ಸಮಸ್ಯೆ ಬರಲಿ ಎಂಥದೇ ಬರಲಿ ಅಲ್ಲಿ ಸಮಾಧಾನ ಆಗಿ ನಾವು ದೇವ್ರು ಕೊಟ್ಟಿರುವ ಆ ಕಾನಾನ್ ದೇಶಕ್ಕೆ ಸೇರ್ಬೇಕಪ್ಪ, ನಾವಿಬ್ಬರು ಕಲಿತು ನಾವು ಇಲ್ಲಿ ಡಿವೈಡ್ ಆದರೆ ಹೆಂಗ? ದೇವ್ರು ನಮ್ಗೆ ಕರೆದಿರೋದು ಇದಕ್ಕ ಆ ಸ್ವಾಸ್ಥ್ಯನ ನಮಗೆ ಕೊಡಕ, ನಮಗೆ ಬೇಕಾದ ಆ ಸ್ವಾಸ್ಥ್ಯ, ಹೌದಾ ಇಲ್ಲ? ಆ ಸ್ವಾಸ್ಥ್ಯನ ಬಿಟ್ಟು ಲೋತ್ ಏನು ಮಾಡ್ತಾನ, ಈ ಭೂ ಸಂಬಂಧವಾದದನ್ನ ಆರಿಸ್ಕೊಂಡು ಹೋಗ್ತಾನ. ಈ ಭೂ ಸಂಬಂಧವಾದ ಆಕರ್ಷಣೆಗಳಿಗೆ ಒಳಗಾತ. ಅದಕ್ಕೆ 10ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನ ನೋಡ್ರಿ, ಲೋತನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಜೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನ ಸೊದೊಮ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿ ಆಗಿತ್ತು. ಅಂದ್ರೆ ಹೆಂಗೈತೆ? ಕಣ್ಣೆತ್ತಿ ನೋಡೋಣಂತ ಯಾರು? ಲೋತು. ಅಬ್ರಾಮ್ ಏನ್ ಮಾಡೋಣ, ಈ ಪ್ರದೇಶ ಐತೆ ನೋಡು, ನೀನು ಆರಿಸ್ಕೊಂತ ಹೇಳು, ಇಲ್ಲಾಂದ್ರೆ ನೀನು ಇಲ್ಲಿ ಓದ್ತಿ ಅಂದ್ರೆ ನಾನು ಬೇರೆದಲ್ಲಿ ಹೋಗ್ತೀನಿ, ನೀನು ರೈಟ್ ವೇನ ಹೋಗಿ ಅಂದ್ರೆ ನಾನು ಬೇರೆ ಒಂದು ಲೆಫ್ಟ್ ವೇನ ಹೋಗ್ತೀನಿ, ನೀನು ಲೆಫ್ಟ್ಗೆ ಹೋಗ್ತಿದ್ರೆ ನಾನು ರೈಟ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಈ ಲೋತ್ ಏನು ಮಾಡೋಣ, ಕಣ್ಣೆತ್ತಿ ನೋಡೋಣ ಈ ಸೊದೊಮ ಗೊಮೋರ ಪಟ್ಟಣ ಹೆಂಗೆ ಕಾಣಕತ್ತಂತ, ಚೆನ್ನಾಗಿ ಅಭಿವೃದ್ಧಿ ಕಾಣಕತ್ತೆ, ಡೆವಲಪ್ಮೆಂಟ್ ಆಗೈತೆ, ಫುಲ್ಲು ಟೆಕ್ನಾಲಜಿ ಬೆಳೆದೈತೆ ಅಂತ ಒಂದು ಪ್ರದೇಶನ, ಅರೆ ಇಷ್ಟು ಟೆಕ್ನಾಲಜಿ ಬೆಳೆದೈತೆ, ಇಷ್ಟೆಲ್ಲ ಸಮೃದ್ಧಿ ಐತೆ, ನೀರಾವರಿ ಅಂತ ಇಷ್ಟೆಲ್ಲ ಸಮೃದ್ಧಿ ಇರುವಂಥ ಆಕರ್ಷಣೆ ಆಗ್ತಿರುವಂಥ ಈ ಪ್ರದೇಶ ನನಗೆ ಬೇಕು, ನಾನಲ್ಲಿ ವಾಸಿಸ್ತೀನಿ, ನಾನಲ್ಲಿ ಹೋಗ್ತೀನಿ, ನೀನು ಬೇರೆ ಕಡೆ ಹೋಗಂತ ಹೇಳ್ತಾನೆ. ಅಂದರೆ ಏನು ಆರಿಸ್ಕೊಂತಾನ? ಈ ಒಂದು ಲೋಕ ಸಂಬಂಧವಾದ ಅಟ್ರಾಕ್ಷನ್ನ ಆರಿಸ್ಕೊಂತಾನೆ. ಆ್ಯಕ್ಚುಲಿ ದೇವ್ರನ್ನ ಕರೆದಿರೋದು ಇದಕ್ಕೆ ಏನು ಸ್ವಾಸ್ಥ್ಯ ಕೊಡ್ತೀನಿ ಅಂತ ಕರೆದಾನ? ದೇವರು ಅವ್ರಿಗೊಂದು ಸ್ವಾಸ್ಥ್ಯ ನಿಟ್ಟಾನ, ಆ ಸ್ವಾಸ್ಥ್ಯಕ್ಕಾಗಿ ಕರೆದಾನ. ಸೆಂಟ್ರ್ನಲ್ಲಿ ಲೋತ್ ಏನು ಮಾಡ್ತಾನ? ಲೋಕ ಆಕರ್ಷಣೆಗೆ ಒಳಗಾಗ್ಯಾನ. ಲೋಕ ಆಕರ್ಷಣೆಗೆ ಒಳಗಾಗಿ ಅದನ್ನ ಆರಿಸ್ಕೊಳಕ್ಕೆ ಏನು ಮಾಡೋಣ, ಕಣ್ಣೆತ್ತಿ ನೋಡೋಣ, ನೋಡಿದ ಕೂಡಲೇ ಏನಾಗ್ಯಾನ, ಅಲ್ಲಿ ಆಕರ್ಷಣೆಗೆ ಒಳಗಾಗಿ. ಯಾವಾಗಾದ್ರೂ ಕೂಡ ಲೋಕ ದೇವರು ನಮ್ಮನ್ನ ಕರೆದು ತನ್ನ ಒಂದು ಸ್ವಾಸ್ಥ್ಯಕ್ಕೆ, ತನ್ನ ಒಂದು ನಿತ್ಯ ರಾಜ್ಯಕ್ಕೆ ನಮ್ಮನ್ನು ನಡೆಸ್ತಿರುವಾಗ ನಾವು ಲೋಕನ ನೋಡಿದಾಗ ಲೋಕ ನಮ್ಮನ್ನ ಏನು ಮಾಡ್ತೀವಿ ಗೊತ್ತಾ? ಆಕರ್ಷಿಸ್ತೀವಿ. ಲೋಕ ನಮ್ಮನ್ನ ಸೆಳೆತದೆ. ಅವಾಗ ಏನಾಗ್ತೀವಿ ಹೇಳು? ಆ ಲೋಕ ಆಕರ್ಷಣೆಗೆ ಬಿದ್ದು ನಾವೇನಾಗ್ತೀವಿ? ಆ ಸ್ವಾಸ್ಥ್ಯನ ಮರೆತೀವಿ. ದೇವ್ರು ನಮಗೆ ಎದಕ್ಕೆ ಕರೆದಾನ ಅನ್ನೋದನ್ನು ಮರೆತು ಲೋಕ ಆಕರ್ಷಣೆಗೆ ಒಳಗಾಗಿ, ಅರೆ ಟೆಕ್ನಾಲಜಿ ಬೆಳೆದೈತೆ, ಲೋಕ ಆಕರ್ಷಣೆಗಳು ಅದಾವ, ಎಂಜಾಯ್ಮೆಂಟ್ ಐತೆ, ಇದನ್ನ ಬಿಟ್ಟು ದೇವ್ರು ಅನ್ನೋದೇನು? ಎಂಜಾಯ್ಮೆಂಟ್ ಮಾಡ್ಬೇಕಲ್ಲ, ಎಂಜಾಯ್ಮೆಂಟು ಇರಬೇಕು, ದೇವರು ಇರಬೇಕು, ಎರಡೂ ಇರಬೇಕು. ಎರಡು ಕರೆದಿಲ್ಲ ದೇವ್ರು ನಮ್ಮನ್ನ, ಒಂದಕ್ಕೆ ಕರೆದಾನ. ಎದಕ್ಕೆ ಕರೆದಾನ? ನನ್ನ ಸ್ವಾಸ್ಥ್ಯನ ನಿನಗೆ ಕೊಡ್ತೀನಿ, ಅದು ಶಾಶ್ವತವಾದದ್ದು. ಈ ಸೊದೊಮ ಗೊಮೋರ ಪಟ್ಟಣ ಏನದು ಅಂದ್ರೆ, ಈ ಸೊದೊಮ ಗೊಮೋರ ಪಟ್ಟಣ ಆರಿಸ್ಕೊಂತಾನ. ಆದ್ರೆ ಈ ಸೊದೊಮ ಗೊಮೋರ ಪಟ್ಟಣ ಮುಂದೆ ಏನಾಗ್ತದೆ ಅಂದ್ರೆ, ಇದು ಸರ್ವನಾಶನ ಆಗ್ತದೆ. ಲೋತು ಅಲ್ಲಿ ಹೋದಾಗ ಆಗ್ತದೆ. ಲೋಕ ಸಂಬಂಧವಾದ ಆಕರ್ಷಣೆಗಳು, ಲೋಕ ಸಂಬಂಧವಾದ ವ್ಯವಹಾರಗಳು, ಇವೆಲ್ಲ ಏನಾಗ್ತದೆ ಗೊತ್ತು, ಒಂದಿನ ಗತಿಸೋತಾವ. ಆಮೇಲೆ ಅರ್ಥ ಆಯ್ತಾ? ಶಾಶ್ವತವಾಗಿರೋದು ಯಾವುದು ಗೊತ್ತಾ? ದೇವರ ನಿವಾಸ ಸ್ಥಾನ, ಅದು ಶಾಶ್ವತವಾದದ್ದು. ಅದಕ್ಕೆ ನಾವು ಯಾವಾಗಲೂ ಯಾವುದು ಶಾಶ್ವತವಾದದ್ದು, ಯಾವುದು ಅಶಾಶ್ವತವಾದದ್ದು ನಾವು ಗ್ರಹಿಸ್ಬೇಕು. ಅದು ಯಾವಾಗ ನೀನು ಗ್ರಹಿಸ್ತಿ, ಯಾವಾಗ ನಮಗೆ ಆ ಗ್ರಹಿಂಪು ಬರ್ತದೆ ಅಂದ್ರೆ, ನಾವು ದೇವ್ರ ಸನ್ನಿಧಿನಲ್ಲಿ ಇದ್ದಾಗ, ದೇವ್ರ ತಲೆ ನಾವು ಪ್ರಯಾಣ ಮಾಡ್ತಿರುವಾಗ, ದೇವ್ರ ಸಂಬಂಧದಲ್ಲಿ ಇದ್ದಾಗೆ ಯಾವುದು ಸತ್ಯನೋ ಯಾವ್ದು ಅಸತ್ಯನೋ ನಮಗೆ ಗ್ರಹಿಸ್ತಕ್ಕ ದೇವ್ರ ಮನೋನ್ನತವು ನಮಗೆ ಬೆಳಗಿಸ್ತಾನ. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ? ಲೋತ್ ಹೆಂಗ ಕಣ್ಣೆತ್ತಿ ಆ ಒಂದು ಸೊದೊಮ ಗೊಮೋರ ಪಟ್ಟಣ ನೋಡಿದ್ಮೇಲೆ ಹೆಂಗ ಆಕರ್ಷಣೆ ಹೊಂದಾನೋ, ಹಂಗ ನಾವು ಕೂಡ ದೇವ್ರ ತಲೆ ಕನೆಕ್ಷನ್ ಇಲ್ದಂಗ ನಾವು ಪ್ರಯಾಣ ಮಾಡ್ತಿರುವಾಗ ನೋಡೋ ಪ್ರತಿದು ಕೂಡ ನಮಗೆ ಆಕರ್ಷಣೆ ಆಗುತ್ತೆ. ನೋಡೋ ಪ್ರತಿದು ಕೂಡ ನಮಗೆ ಆಕರ್ಷಣೆ ಆಗಿ ನಾವೇನ್ ಮಾಡ್ತೀವಿ ಗೊತ್ತಾ? ಓ, ಇದು ಕೂಡ ಕರೆಕ್ಟೇ ಅಲ್ಲ, ಇದು ಕೂಡ ಇರಬೇಕಲ್ಲ, ಇದು ಕೂಡ ಮಾಡ್ಬೋದಲ್ಲ, ಏನು ದೊಡ್ಡ ತಪ್ಪು. ಏನಾಗ್ತಿದೆ? ಲೋತು ನೋಡೋಣ, ಚೆನ್ನಾಗಿ ಐತೆ ಪ್ರದೇಶ, ಹೋಗಿರೋ ತಪ್ಪೇನು? ಫಸ್ಟ್ ನೋಡೋಣ, ನೋಡಿ ಏನು ಮಾಡೋಣ ಗೊತ್ತಾ?
ಒಳಗೆ ಹೋಗಿಲ್ಲ, ಆ ಊರು ಒಳಗೆ ಹೋಗಿ ನಿವಾಸಿಸಿಲ್ಲ. ನೋಡ್ರಿ ಏನು ಮಾಡ್ತಾನ. 12ನೇ ವಚನ ನೋಡ್ರಿ. 12. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಅಂದ್ರೆ ಸೊದೋಮು ಹತ್ರದಲ್ಲಿ ಆ ಸುತ್ತಮುತ್ತ ಇರುವಂತ ಅಲ್ಲಿ ಫಸ್ಟ್ ಗುಡಾರ ಹಾಕ್ಯಾನ. ಅಂದ್ರೆ ಏನು, ಸೊದೋಮ ಗುಮೋರ ಪಟ್ಟಣ ಡೈರೆಕ್ಟ್ ಒಳಗೆ ಹೋಗಿಲ್ಲ. ಫಸ್ಟ್ ಅದ್ರ ಹತ್ರಕ್ಕೆ ಹೋಗಿ ಸಮೀಪದಲ್ಲಿ ಗುಡಾರ ಹಾಕೋಣ. ಫಸ್ಟ್ ಅಲ್ಲಿ ಸ್ಟೇ ಮಾಡೋಣ. ಫಸ್ಟ್ ಕಣ್ಣೆತ್ತಿ ನೋಡೋಣ, ಆಕರ್ಷಣೆ ಒಳಗಾಗೋಣ. ಅಲ್ಲಿ ಹೋಗಿ ಏನ್ ಮಾಡೋಣ, ಸ್ವಲ್ಪ ದೂರದಲ್ಲಿ ಇರೋಣ ಅಂತೇಳಿ ಅಲ್ಲಿ ಹೋಗಿ ಗುಡಾರ ಹಾಕೋಣ. ಹೌದಾ? ಇನ್ನ ಸೊದೋಮ ಗುಮೋರ ಒಳಗೆ ಹೋಗಿಲ್ಲ. ಇವ್ ನೋಡ್ರಿ 14ನೇ ಅಧ್ಯಾಯ 13ನೇ ವಚನ. ತಪ್ಪಿಸಿಕೊಂಡು 12 ಹೋದ್ರಿ. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಹಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಎಲ್ಲಿ ವಾಸಿಸ್ತಾನಂತ ಇವಾಗ? ಸೊದೋಮನಲ್ಲಿ. ಅದಕ್ಕಿಂತ ಮುಂಚೆ ಎಲ್ಲಿದಾನ? ಸುತ್ತ. ಇವಾಗ ಎಲ್ಲಿಗೆ ಬಂದ್ಬಿಟ್ಟಾನ? ಅವಾಗ ಒಳಗೆ ಬಂದ್ಬಿಟ್ಟಾನ. ಫಸ್ಟ್ ನೋಡೋಣ, ಆಮೇಲೆ ಹತ್ರಕ್ಕೆ ಬಂದಾನ, ಆಮೇಲೆ ಏನ್ ಮಾಡ್ಬಿಟ್ಟಾನ, ಒಳಗೆ ಹೋಗ್ಬಿಟ್ಟಾನ. ಹಂಗ ಲೋಕ ಫಸ್ಟ್ ನಮ್ಮನ್ನ ಆಕರ್ಷಿಸ್ತದೆ, ಆಮೇಲೆ ಏನ್ ಬಿಡು ಅಂತ ಸ್ವಲ್ಪ ಮುಂದೆ ಹೋಗ್ತೀವಿ, ಆಮೇಲೆ ಏನ್ ಮಾಡ್ತದೆ, ಪೂರ ಒಳಗೆ ಎಳಕತ್ತದ. ಅರ್ಥ ಆಯ್ತಾ? ಈತ ಕೂಡ ಅದೇ ಮಾಡಿರೋದು. ಫಸ್ಟ್ ನೋಡೋಣ, ಬೇಸ್ ಚಂದವಾಗಿ ಕಂಡೈತೆ, ಕಳ ಆಡಕತ್ತೈತೆ, ಫುಲ್ಲು ಆಕರ್ಷಣೆ ಒಳಗಾಯಣ. ಹೌದಾ ಇಲ್ಲ? ಲೋಕ ಹಂಗೆ ಮತ್ತೆ ಮಾಡೋದು. ಇವ್ ರೀಲ್ಸ್ ನೋಡ್ತಿರ್ತೀವಿ, ಎಷ್ಟು ಆಕರ್ಷಣೆಗಳು ಆಗ್ತಿರ್ತಾವ ಮೊಬೈಲ್ದಾಗ. ಹೌದಾ ಇಲ್ಲ? ಆಗ್ತಿರ್ತಾವ. ಆ ಫಿಲಿಮ್ ಹೀರೋಸ್ಗಳು ನೋಡಿ, ಆ ಹೀರೋಗಳು ಮಾಡೋದು ನೋಡಿ, ಏನಪ್ಪ ಇವರು ಎಷ್ಟು ಅಭಿವೃದ್ಧಿ, ಎಷ್ಟು ಟ್ಯಾಲೆಂಟೆಡು. ಇವಾಗ ಏನಾಗ್ತೈತೆ ಹೇಳು, ಆಕರ್ಷಣೆ, ಸ್ವಲ್ಪ ಆಕರ್ಷಣೆ. ಆಮೇಲೆ ಏನಾಗ್ತೈತೆ ಹೇಳು, ಈ ಹೀರೋನೇ ಹಿಂಗ ಇದಾಳಂದ್ರೆ ನಾನು ಹಿಂಗಿದ್ರೆ ಹೆಂಗಿರ್ತದೆ, ಆ ಸ್ವಲ್ಪ ಮುಂದೆ ಹೋಗ್ತಾನೆ ಮಾತು. ತಾನು ಆ ಡ್ರೆಸ್ ಹಾಕೋದು, ನಾನು ಕೂಡ ಈ ಡ್ರೆಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಹೀರೋ ಡ್ರೆಸ್ ಹಾಕಿರೋದು, ನಾನು ಕೂಡ ಹೀರೋನಾಗ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಬೇಸಿರ್ತದೆ. ಆಕರ್ಷಣೆ ಒಳಗಾಗ್ತದೆ. ಅದು ನಮಗೆ ಗೊತ್ತಿಲ್ಲದೇನೆ ನಾವು ಅದ್ರ ಒಳಗೆ ಮುಳುಗ್ತೀವಿ. ಫಿಲಿಮ್ಗಳು ನೋಡ್ತೀವಿ, ಏನಾಗ್ತದೆ ಹೇಳು, ಆ ಫಿಲಿಮ್ನಾಗ ನಾನಾ ರಕವಾಗಿ ಫೀಲಿಂಗ್ಸ್ ತೋರಿಸ್ತಾರ. ಫೀಲಿಂಗ್ಸ್ ನೋಡಿಸಿ ನಮಗೇನಾಗ್ತದೆ, ನಮಗೆ ಕೂಡ ಫೀಲಿಂಗ್ಗಳು ಹುಟ್ಟುತ್ತಾವ. ಹೀರೋ ಹೀರೋಯಿನ್ಗಳೇ ಇಷ್ಟು ಡೆಪ್ತ್ ಆಗಿ ಓದ್ತಾರಂದ್ರೆ, ಆ ಹೀರೋ ಪ್ಲೇಸ್ನಲ್ಲಿ ನಾನು, ಹೀರೋಯಿನ್ ಪ್ಲೇಸ್ನಲ್ಲಿ ಇನ್ನೊಬ್ಬಾಕಿ, ನೋಡಕ್ಕೇನು ಬೇಸಿರ್ತದೆ ಅಲ್ಲ, ಸತ್ಯ ಇದು. ನೋಡಕ್ಕೇನು ಅವಾಗ ಬೇಸ್ ಆಕರ್ಷಣೆ ಒಳಗಾಗ್ತಿರ್ತದೆ, ಮನಸ್ಸೆಲ್ಲ ಅವಾಗ ಎಳಿತಿರ್ತದೆ. ಅದಾದ್ಮೇಲೆ ಏನಾಗ್ತೈತೆ ಹೇಳು, ಅದ್ರ ಒಳಗೆ ಎಳಿತೈತೆ. ಅಲ್ಲಿ ಹೋಗಿ ಸೊದೋಮ ಗೊಮೋರ ಪಟ್ಟಣ ಹೆಂಗೆ ನಿವಾಸಿಸನೋ ಹಂಗ ನಾವು ಕೂಡ ಈ ಲೋಕದಲ್ಲಿ, ಈ ಲೋಕ ಆಲೋಚನೆಗಳಲ್ಲಿ ನಮ್ಮನ್ನೇನು ಮಾಡ್ತೈತೆ ಸಾತಾನು, ಅದರ ನಮ್ಮನ್ನು ಬಂದಿ ಮಾಡ್ತೈತೆ. ಬಂದಿ ಮಾಡಿದಾಗ ಈ ಸೊದೋಮ ಗೊಮೋರ ಪಟ್ಟಣದಲ್ಲಿ ಲೋತ್ಗೆ ಏನಾಗ್ತದೆ ಗೊತ್ತಾ, ಶತ್ರುಗಳು ಬಂದು ಲೋತು ಕುಟುಂಬನ ಎಲ್ಲರನ್ನ ಎತ್ಕೊಂಡು ಹೋಗ್ತಾರೆ. ಹಂಗ ಲೋಕ ನಮ್ಮನ್ನು ಫಸ್ಟ್ ಆಕರ್ಷಿಸ್ತದೆ. ನಾವು ನೋಡಿದಾಗ ನಮಗೆ ಚಂದ ಕಾಣ್ತದೆ. ಆಮೇಲೆ ಏನು ಮಾಡ್ತದೆ, ಸ್ವಲ್ಪ ಮುಂದೆ ಹೋಗ್ತೀವಿ, ಆಮೇಲೆ ಡೈರೆಕ್ಟಾಗಿ ಏನು ಮಾಡ್ತದೆ, ಅದ್ರಾಗ ಹೇಳ್ಕಂತದೆ. ಆದರೆ ಅಬ್ರಾಮ್ ಏನು ಮಾಡೋಣ, ಅಬ್ರಾಮ್ ಅಲ್ಲೇ ಅದಾನ, ಲೋತೇನೋ ಹೋಗೋಣ ನೋಡಿ. ಅಬ್ರಾಮ್ ಏನು ಮಾಡ್ತಾನೆ ಗೊತ್ತಾ, ನೋಡ್ರಿ ಅಬ್ರಾಮ್ ಎಲ್ಲದನ, ಅದೇ 13ನೇ ಅಧ್ಯಾಯ 18ನೇ ವಚನ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನ್ನಲ್ಲಿರುವ ಮೆಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು. ಎಲ್ಲಿ ಮೆಮ್ರೆ ತೋಪಿಗೆ ಬಂದನ ಅಂದ್ರೆ ಮೆಮ್ರೆದಲ್ಲಿ ಆ ಊರಲ್ಲಿ ಬಂದನ, ಅಲ್ಲಿ ನಿವಾಸಿಸ್ತಾರೆ, ಅಲ್ಲೇ ಅದಾನ. ಇಬ್ರು ಒಂದು ಆರಿಸ್ಕೊಂಡಾರ. ಅಬ್ರಾಹ್ಮ ಲೋತ್ ಏನ್ ಮಾಡೋಣ, ಸೊದೋಮ ಗೊಮೋರ ಆರಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟನ. ಅಲ್ಲಿ ಹೋಗಿ ಆಕರ್ಷಣೆ ಒಳಗಾಗಿ ಅದ್ರ ಒಳಗೆ ಹೋಗ್ಯಾನ.
ಈ ಅಬ್ರಾಮ್ ಏನ್ ಮಾಡೋಣ, ಮೆಮ್ರದಲ್ಲೇ ಅದಾನ. ಹೌದಾ? ಇದೇ ವಚನದಲ್ಲೇ ನಾನು ನೋಡಿರೋದು, ಮೆಮ್ರದಲ್ಲೇ ಅದಾನ. ಇವಾಗ ನೋಡ್ರಿ, ನಾ ಇನ್ನೊಂದು ವಚನ ತೋರಿಸಿ, 14:13 ನೋಡ್ರಿ. 14:13. ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಹಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು. ಅಬ್ರಹಾಮನು ಅಮೋರಿಯನಾದ ಮೆಮ್ರೆಯನ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು. ಎಲ್ಲದನಂತ ಇವಾಗ? ಮೆಮ್ರೆಯನ ತೋಪಿನ ಬಳಿ. ಇನ್ನ ಎಲ್ಲದನ? ಮೆಮ್ರದಲ್ಲೇ ಅದನ. ಲೋತು ಹತ್ರಕ್ಕ ಹಾಕಣ ಫಸ್ಟ್ ಗುಡಾರ, ಆಮೇಲೆ ಏನ್ ಮಾಡ್ದಾನ, ಸೀದಾ ಒಳಗೋಯನ. ಅಬ್ರಾಮ್ ಏನ್ ಮಾಡೋಣ, ಮೆಮ್ರದಲ್ಲೇ ಅದಾನ. ಮತ್ತೆ 14ನೇ ವಚನದಲ್ಲಿ ಅಧ್ಯಾಯದಲ್ಲಿ ಬಂದ್ರು ಕೂಡ ಇನ್ನ ಎಲ್ಲದನ, ಮೆಮ್ರದಲ್ಲೇ ಅದಾನ. ಚೇಂಜ್ ಆಗಿಲ್ಲ, ಮನಸ್ಸು ಚೇಂಜ್ ಮಾಡ್ಕೊಂಡಿಲ್ಲ, ಯಾವ ಲೋಕಕ್ಕೆ ಆಕರ್ಷಣೆ ಆಗಿಲ್ಲ. ಅಲ್ಲಿ ಏನ್ ಮಾಡ್ಯಾನಂತ, ಯಜ್ಞ ವೇದಕ್ಕೆ ಕಟ್ಟನಂತ. ಅಲ್ಲಿ ಅಂದ್ರೆ ದೇವ್ರಿಗೆ ಕನೆಕ್ಷನ್ ಇಟ್ಕೊಂಡನ. ಲೋತು ಯಜ್ಞ ವೇದ ಕಟ್ಕೊಂಡಿಲ್ಲ, ದೇವ್ರ ತಲೆ ಸಂಬಂಧ ಇಟ್ಕೊಂಡಿಲ್ಲ. ಅಬ್ರಾಮ್ ಏನ್ ಮಾಡ್ಯಾನಂದ್ರೆ ಅಲ್ಲಿ ದೇವ್ರಿಗೆ ಯಜ್ಞ ವೇದ ಕಟ್ಕೊಂಡು ಅಲ್ಲಿ ದೇವ್ರಿಗೆ ಸಂಬಂಧ ಬೆಳೆಸ್ಕೊಂಡು ಏನ್ ಮಾಡ್ಯಾನ, 14ನೇ ವರ್ಷದಲ್ಲಿ ಬಂದ್ರು ಕೂಡ ಏನಾಗ್ತಾನೆ, ಇನ್ನ ಮೆಮ್ರದಲ್ಲೇ ಅದಾನ. ಇವಾಗ 18ನೇ ಅಧ್ಯಾಯ ತೆಗಿರಿ, 18:1. ಅಬ್ರಹಾಮನ ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ. ಎಲ್ಲದನಂತ ಇವಾಗ? ಗುಡಾರದ ಬಾಗಿಲಲ್ಲಿ ಅದೇ ಎಲ್ಲಿ? ಮೆಮ್ರೆ. 18ನೇ ಅಧ್ಯಾಯ ಬಂದ್ರೆ ಕೂಡ ಎಲ್ಲದನ? ಮೆಮ್ರೆ ತೋಪಿ. ಮೆಮ್ರದಲ್ಲೇ ಅದಾನ. ಏನಾರ ಡೈವರ್ಟ್ ಆಗಣ, ಏನಾರ ಚೇಂಜ್ ಆಗಣ? ಎದಕ್ ಚೇಂಜ್ ಆಗಿಲ್ಲ? ಎದಕ್ ಚೇಂಜ್ ಆಗಿಲ್ಲ ಅಂದ್ರೆ ಅಬ್ರಾಮ್ ಯಾರ ತರ ಕನೆಕ್ಷನ್ ಇಟ್ಕೊಳ್ಳೋಣ? ದೇವ್ರ ಹತ್ರ ಕನೆಕ್ಷನ್ ಇಟ್ಕೊಳ್ಳೋಣ. ಲೋಕ ಆಕರ್ಷಣೆಗಳು ಅಬ್ರಾಮ್ ಕೂಡ ಅದಾವ. ಆ ಸೊದೋಮ ಗೊಮೋರ ಪಟ್ಟಣ ಏನೈತಲ್ಲ, ಅಲ್ಲಿ ಪಾಪ ಐತೆ. ಈ ಅಬ್ರಾಮ್ ನಿವಾಸಿಸುವಂತ ಕಾನಾನ ದೇಶಕ್ಕೆ ಹೋಗ್ತಾನೆ, ಅಲ್ಲಿ ಕೂಡ ಏನೈತೆ, ಅಲ್ಲಿ ಕೂಡ ಪಾಪ ಐತೆ. ಆದ್ರೆ ಈ ಪಾಪದಲ್ಲಿ ಬಿದ್ದಿರೋನು ಲೋತು. ಈ ಪಾಪಕ್ಕೆ ಆಕರ್ಷಣೆ ಒಳಗಾಗಿ ಅದನ್ನ ಬೇಕಂತೇಳಿ ಆರಿಸ್ಕೊಂಡು ಹೋಗ್ಯಾನ. ಆದ್ರೆ ಅಬ್ರಾಮು ಪಾಪ ಆತನ ಸುತ್ತಿನಲ್ಲಿ ಕೂಡ ಐತೆ. ಆದ್ರೆ ಅಬ್ರಾಮ್ ಏನ್ ಮಾಡ್ಯಾನ, ಆ ಪಾಪಕ್ಕೆ ಮಾನಸನಾಗಿಲ್ಲ, ಒಳಗಾಗಿಲ್ಲ. ಇದಕ್ಕೆ ಒಳಗಾಗಿಲ್ಲ ಅಂದ್ರೆ ಆತನ ಕನೆಕ್ಷನ್ ಯಾರ ತಗೈತೆ? ದೇವ್ರ ತಗೈತೆ. ಆಮೇನ್. ಆಕರ್ಷಣೆಗಳು ಅಬ್ರಾಮ್ಗಳು ಭಯಂಕರ ಬರಕತ್ತವ. ನೋಡ್ತಾನ ಎಲ್ಲ. ಅಬ್ರಾಮ್ ಮೇಲೆ ತೋರಿಸಿದ್ರು, ನೋಡಪ್ಪ ಸೊದೋಮ ಗೊಮೋರ ಪಟ್ಟಣ ಇಲ್ಲ ಐತೆ, ಏನ್ ಆರಿಸ್ಕೊಂತೀನಿ ಅಂತೇಳಿ. ಮತ್ತೆ ಅಬ್ರಾಮ್ ಗೊತ್ತಿಲ್ಲ. ಈ ಲೋಕ ಆಕರ್ಷಣೆಗೆ ನಾವು ಬೆಳೆದಿಲ್ದಂಗ, ಈ ಲೋಕ ಆಕರ್ಷಣೆಗೆ ನಾವು ಒಳಗಾಗಿಲ್ದಂಗ, ನಾವು ದೇವ್ರ ಚಿತ್ತನ, ದೇವ್ರ ರಾಜ್ಯನ ಅದನ್ನ ನಾವು ಪಡ್ಕೋಬೇಕಂದ್ರೆ ನಾವು ದೇವರಿಗೆ ಕನೆಕ್ಷನ್ ಇಟ್ಕೊಂಡು ನಡಿಬೇಕು. ದೇವ್ರ ಕನೆಕ್ಷನ್ ನಾವು ಬಿಟ್ಟಿವಂದ್ರೆ ನಮ್ಮನ್ನು ಯಾವ್ದು ಆಕರ್ಷಿಸುತ್ತೆ ಹೇಳು? ಲೋಕ ಆಕರ್ಷಿಸುತ್ತೆ.